ಏಯ್ ಇದು 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 ಹೇಯ್ ಮೇಲೆ ಹೇಯ್ ಯಾರ ಮೇಲೆ ಬೆಳಗ್ಗೆ 10 ಗಂಟೆ ಆಯ್ತು ಮಲ್ಕೊಂಡವ್ರೆ ಇದ್ದಾಳೆ ಸಾಕಿದಳು ಸಾಕಿದಳು ಏನಾರ ಇದ್ದಾಳೆ ನೀ ಇದಲ್ಲ ಏಯ್ ಏಯ್ ಕರಿಮೇಲೆ ಇದಲ್ಲ ಸಾಕಿದಳ ಅಲ್ಲಿ ಯಾಕೆ ಹೋಯ್ತೇನೆಲ್ಲ ಈ ಕಡೆ ಬಾ ಇದ್ದಾಳೆ ಇದ್ದಾಳೆ ಸಾಕಿದಳು ನೀರು ಹಾಕ್ಬಿಡ್ತೀನಿ ಇಲ್ಲಂದ್ರೆ ಹೈ ಓಯ್ ಓಯ್ ಇದೆಲ್ಲ ಸಾಕಲ್ಲ ಎಷ್ಟೊತ್ತು ಮಲಗ್ತೀಯ ಹಿಂಗೆ ಬೇಗ ಎದ್ದು ಎಲ್ಲರಿಗೂ ತಲೆಗೆ ಇದು ಮಾಡೋದು ತಪ್ಪು ಮಚ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ. ವಿಡಿಯೋ ನಿಂದು ಬ್ಲಾಗ್ ನಿಂದು ಅಂತ ಏನ್ ಬೇಕಾದ್ರೂ ಹೇಳ್ಬೋದು ಅನ್ಕೊಂಡಿದ್ಯಾ? ಅವನ್ನ ಕರಿತಿರೋದು ಹೋಗ್ಬೇಡ್ರ ಅವ್ರ ಜೊತೆ ಅಂತ. ಜಸ್ಟ್ ಸಿಂಪಲಾಗಿ ಒಂದು ವಾಕ್, ಸಿಂಪಲಾಗಿ ನೈಟ್ ತಿಂದಿರೋದು ಹಂಗೆ ಇದೆ. ಏನಿತ್ತು ಕೌಶಿಕ್ ನೋಡಿ, ಅಡಿಕೆ ಗೂಡು. ಅಮ್ಮ ಸಖತ್ ಕಾವಿದೆ ನೋಡಿ, ಇದೆ ಅಡಿಕೆಗಳು. ಅಡಿಕೆ ಬಾಬಾ ಎಷ್ಟಿದೆ ನೋಡಿ ಅಡಿಕೆ. ಇದು ಪಿಕಪ್ ಮಾಡೋಕ್ಕೆ ಅಡಿಕೆಗಳನ್ನ ಪಿಕಪ್ಪು ಡ್ರಾಪು, ಅಡಿಕೆ ಪಿಕಪ್ ಡ್ರಾಪ್. ಓಹೋ ಸಖತ್ತು ಕಾವು ಹೊಡಿತದೆ ಮಾತ್ರ, ಚಿಂದಿ ಕಾವು. ಇದು ಫುಲ್ ಒಣಗಿದ್ಮೇಲೆ ಈ ರೇಂಜ್ಗೆ ಈ ಕಲರ್ ಆಗುತ್ತೆ. ಇದೆಲ್ಲ ಫುಲ್ ಒಣಗಿದ್ಮೇಲೆ ಈ ಕಲರ್ ಆದಮೇಲೆ ಸೈಡ್ ಇಡೋದು. ಅದಾದಮೇಲೆ ಇದು ಗೋಡಂಬಿ ತಾನೆ ಕೌಶಿಕ್? ಹಾಂ ಇದು ನೋಡಿ ಗೋಡಂಬಿ. ಇದು ಹೊಡೆದ್ರೆ ಗೋಡಂಬಿ ಬರ್ತದೆ ಆಚೆ, ಸುಟ್ಬಿಟ್ಟು ಹಿಡಿಯೋದು, ಸಟ್ ಪಟ್ ಡುಡುಮ್ ಅಂತ. ಅಮ್ಮ ನೋಡಿ ನೋಡಿ గొడ్డాంబి మర. ఎందుకు పుడతారో కూడా తెలియదండి మనుషులు. కొంతమంది బేసిక్ సెన్స్ ఉండదు మనుషుల దగ్గర. ఓకే, ಕಪಿ ಚೇಷ್ಟೆಗಳು ಇವರೆಲ್ಲ. ಹಿಂಗೆ ಒಳ್ಳೆ ದೇಹ ಇರೋರ್ನೆಲ್ಲ ನೋಡಿದ್ರೆ ಅವ್ರಿಗೆ, ಒಳ್ಳೆ ದೇಹ ಇರೋರ್ನ ನೋಡಿದ್ರೆ ಅವ್ರಿಗೆ ಕುಳ್ಳು ಹೊಟ್ಟೆ ಉರಿ ಅವ್ರಿಗೆಲ್ಲ ಅವ್ರ 4 ಜನಕ್ಕೆ. ಇಲ್ಲಿ ಕೌಶಿಕ್ ಅವ್ರ ಪೂರ್ವಜರು ಆಸ್ತಿ ಎಲ್ಲ ಊತಿಟ್ಟಿದ್ದಾರಂತೆ, ತಗೊಂಬರಕ್ಕೆ ಹೋಗ್ತಾರೆ. ಒಂದು ಸರಿಸುಮಾರು ಒಂದು 7 kg ಚಿನ್ನ. ಕೌಶಿಕ್ ಮಾಡಿರೋ ಪೇಂಟಿಂಗ್ಸ್ಗಳು. ಒಬ್ಬೊಬ್ಬನೇ ಊರಿಗೆ ಬಂದು ಇನ್ನೇನು ಮಾಡ್ತಾನೆ, ಈ ಥರ ಕಲೆ ತೋರಿಸ್ತಾನೆ. ನಾಯಿಗಳು ನಿನ್ನೆ ಬೊಗಳ್ತೈತಿ, ಇವತ್ತು ಬೊಗಳ್ತಾ ಇಲ್ಲ ನೋಡಿ. ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ನೋಡಿ. ಇದು ನಾಯಿಗಳು ನೋಡಿ, ಏನು ಬ್ಯೂಟಿಫುಲ್ ಆಗಿದೆ ತೋಟ. ಇದೆಲ್ಲ ಬಂದು ತೆಂಗಿನಕಾಯಿ ತೋಟ, ಆಮೇಲೆ ಮುಂದೆ ಅಡಿಕೆ ತೋಟ ಇದೆ, ಮತ್ತು ಇದು ಏನಪ್ಪ ಅದು ರಬ್ಬರ್ ತೋಟ ಇದೆ. ತುಂಬ ಚೆನ್ನಾಗಿದೆ, ಪೀಸಾಗಿ ಸಖತ್ ದೊಡ್ಡದಾಗಿದೆ ತೋಟ ಮಾತ್ರ. ತೋಟ ನೋಡೋಕ್ಕೆ ಚೆನ್ನಾಗಿರ್ತಾರೆ. ಈಗ ಇಲ್ಲಿ ರಿವರ್ ಕ್ರಾಸಿಂಗ್ ನೋಡಿ, ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ. ಇದ್ರೆ ಮಾತ್ರ ಚಿಂದಿ ಇವನು ನೋಡಿ. ವೀರಾದಿ ವೀರಕ್ಕನೆ ಸಾಹಸ ಸಿಂಹಕ್ಕನೆ, ವೀರಾದಿ ವೀರಕ್ಕನೆ ಸಾಹಸ ಸಿಂಹಕ್ಕನೆ. ಮೋಸ ಮಗ ಇದು. ಹಾಕೋ ಬಚ್ಚ ಆಗಿದ್ದೀರಿ, ಹುಷಾರಾಗಿರಿ. ಇನ್ನೊಂದ್ಸಲಿಂದ ತಟ್ಟೆಗೆ ಬರ್ಬೇಕಾದ್ರೆ ನಡ್ರಲ್ಲಿ ಕಚ್ಕೊಳ್ರ. ಪ್ಲಾನ್ ಬಂದು ಚಪ್ಪಲಿಯಲ್ಲಿ ಐಫೋನ್ ಇಟ್ಬಿಟ್ಟು ಉಲ್ಟಾ ತಿರುಗಿಸ್ಬಿಟ್ಟು ಈ ಕಡೆಗೆ ಫ್ಲೋ ಆಗ್ತಾ ಬಂದರೆ ನಾವೆಲ್ಲರೂ ಈ ಸೇತುವೆಯಿಂದ ಅನ್ನೋದು. ಅಯ್ಯೋ ಬಿದ್ಮೇಲೆ ಮಾಡಿದೆ ಛೇ.
ಅವನ್ ನೋಡು ಅವ್ನಿಗೆ ಬಿದ್ಬಿಟ್ಟು ಓಡ್ರ ಎಲ್ಲಿ ವಿಡಿಯೋ ಎತ್ಕೊಬಿಟ್ರು ನಾನು ಸಂಟ ಕಣ ಕಣ್ಣ ಕಣ ಕಣ್ ಸಂಟ ಕಣ ಕಣ್ಣ ಇರಯ್ಯ ಹಾಕು ಹಾಕು ಹಾಕಿದ್ರೆ ಕಿತ್ಕೊಂಡು ಹೋಗ್ಬೇಕು ಆಟಗಳು ಆಡ್ತಾನೆ ಹಿಂದೆ ನೋಡು ಡಣ 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 ಅಂಡು ತೊಳಿರೋ ಲಿಖಿತ್ ಕೈ ಹಾಕಿ ತೊಳಿಯೋ ಲೋ ಕೈ ಹಾಕಿ ತೊಳಿಯೋ ಮನಲ್ಲೋ I am under the water. Please help me. Here too much raining. ಐಫೋನ್ ಪ್ಲ್ಯಾನ್ ಯಾಕೋ ತೋಪಡೆ ಹಂಗೆ ಕಾಣಿಸ್ತು, ಅದಕ್ಕೆ 360 ತಗೊಂಬಂದು 360ನೇ ಇಟ್ಬಿಟ್ಟು ಇನ್ಸ್ಟಾ 360 ಸಾಕಾದಾಗ ಬಂತು ಗುರು ಶಾರ್ಟ್ಸು. ಅವನಿಗೆ ಪೋಲಿ ಹಾಕ್ಸಿಲ್ಲ ಚಿಕ್ಕ ವಯಸ್ಸಲ್ಲಿ, ಅವಾಗ ಹಿಂಗೆ ಆಡ್ತೆ. ಅವನು ಅಲ್ಲೋಗ್ಬಿಟ್ಟವನೆ ಕೌಶಿಕ್. ಅಂತೂ ಹೇಳೋದೇ ಬೇಡ, ನಾನು 110% ಸೋಂಬೇರಿ. ನಮಗೆ ಹತ್ತೋದು ಇಳಿಯೋದು ಕಷ್ಟನೇ, ಹತ್ತೋದು ಕಷ್ಟನೇ. ಇಳಿಬೇಕಲ್ಲ ಮತ್ತೆ. జిమ్కి డబుల్ ఎక్స్ఎల్ ఉండేది లూజ్ అయిపోయింది ఇప్పుడు. ಮಸಾಲೆ ರಬ್ಬರ್ ಇದು. ಇಲ್ಲಿ ಗೀಕಿದ್ರೆ ಈ ಥರ ಸ್ಟ್ಯಾಂಡ್ ಇಕ್ಬೇಕು. ಅದಲ್ಲ ಇದು ಎತ್ಕೊಬತ್ತೀನಿ. ಸ್ಟ್ಯಾಂಡ್ ಇಟ್ಬಿಟ್ಟು ಆ ಬುಟ್ಟಿ ಕೊಡ್ತಾರೆ, ಬುಟ್ಟಿಲಿಟ್ರೆ ಬುಟ್ಟಿಯಲ್ಲಿ ಬೀಳ್ತಾ ಇರ್ತದೆ. ಗೀಕ್ಬೇಕು ಹಿಂಗೆ ಹಿಂಗೆ ಹಿಂಗೆ, ಇಲ್ಲಿ ಮುಟ್ಟಿದ್ರೆ ನಿಮಗೆ ರಬ್ಬರ್ ಫೀಲು ಆಗಿ ಹಿಂಗೆ. ಇವಾಗ ಬತ್ತದಿರೋ ರಬ್ಬರ್ ನೋಡು ಹಿಂಗೆ ಇರ್ತದೆ, ಹಿಂಗಿಂದ ಇವಾಗ ಹಿಂಗೆ ರಬ್ಬರ್ ಕಲೆಕ್ಟ್ ಮಾಡ್ತಾರೆ. ಪುಷ್ಪ ಶೂಟಿಂಗ್, ದಾಕೋ ಮೇಕಾ ಶೂಟಿಂಗ್ ಇಲ್ಲೇ ಆಗಿರೋದು. ದಾಕೋ ಮೇಕಾ ಅದು ಇದೆಲ್ಲ ಎರೆಚಂದನಂ. ಇವನೇ ಪುಷ್ಪ ಅಲ್ಲಿ ಪೊಲೀಸ್ ಬಂದಾಗ ಸಿಗ್ನಲ್ ಕೊಡೋದು. ಇವನು ಹೆಂಗೋ ಗ್ರಿಪ್ ಇಲ್ಲ ಅವ್ನಿಗೆ ಹತ್ತಿತ್ತು. ನೋಡಿ ವಾಟರ್ ಫಾಲ್ಸ್. ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ತಿಂಡಿ ತಿಂದು ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಬಂದ್ವಿ ಗುರು. ದೇವಸ್ಥಾನ ಅಂತೂ ಸಖತ್ ಪೀಸ್ ಆಗಿತ್ತು, ತುಂಬ ದೊಡ್ಡ ದೇವಸ್ಥಾನ ಗುರು ಇದು. ಐವರ್ನಾಡಿಂದ ಹೊರಟು ಈಗ ಶಿಶಿಲ ಹತ್ರ ಹೋಗ್ತಾ ಇದ್ದೀವಿ. ನೆಕ್ಸ್ಟು ಧರ್ಮಸ್ಥಳ ಇವತ್ತೇ ಕವರ್ ಮಾಡಿಬಿಡೋಣ ಅಂತ. ಹಂಗೆ ಧರ್ಮಸ್ಥಳ ನೈಟ್ ಮುಗಿಸ್ಕೊಂಡು ಶಿಶಿಲ ಅಲ್ಲೇ ಆಲ್ಟ್ ಇವತ್ತು.
ನೀನ್ ಹಾಕೊಂಡ್ರೆ ಅಲ್ಲಿ ನಿನಗೆ ಜಾಗ ಇಲ್ಲ ಅಲ್ಲಿ ಕೂತ್ಕೋ. ನಾನು ಹೇಳ್ತಾ ಇರೋದು ಎಷ್ಟು ತೂಕ ಆಗಿದ್ದು ನೋಡು ಅಂತ. ಕೊಡು ಆಕ್ಟಿಂಗ್ ಮಾಡ್ತಾವ್ ನೀನು ಬಂದು ನನ್ನ ಜಾಗ. ಡೌಟ್ ಇತ್ತು ರೈಟ್ ಅಂತ ಕನ್ಫರ್ಮ್ ಇರಲಿಲ್ಲ. ಸೂಪರ್. ನಮಸ್ಕಾರ ಅಂಕಲ್. ತಾಲಿಬಾನ್ ಅಲ್ಲ ಅಲ್ಲವೋ. ಇದು ಕೌಶಿಕ್ ಅವರ ಅಪ್ಪ ಊರು. ಅವ್ರ ಮನೆ ಹೋಗ್ಬಿಟ್ಟಿದೆ. ಮನೇಲಿ ಯಾರು ವಾಸ ಇಲ್ಲ. ಸೊ ಅವರ ರಿಲೇಟಿವ್ಸ್ ಪಕ್ಕದ ಮನೆ ಸೂಪರ್ ಜಾಗ. ಅವ್ರ ತಾತ ಅವ್ರ ಮನೇಲಿ ಚಿಕ್ಕಪ್ಪ ಅವ್ರ ಮನೆ ತುಂಬ ಚೆನ್ನಾಗಿ ವಿಶಾಲವಾಗಿದೆ. ಜನರು ಅಷ್ಟೇ ಒಳ್ಳೆ ಜನ, ವಿಶಾಲ ಹೃದಯ. ಮತ್ತೆ ಪ್ಯಾಕ್ 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 ಆಗ್ತಾಯಿದೆ ಎಲ್ಲ ಕಡೆ. ತಿನ್ನಕೈತಿಲ್ಲ. ಅವನ ಬಗ್ಗೆ ಮಾತಾಡಿದ್ರೆ ಅವನು ಅಸಾಮಾನ್ಯ. ಅವನು ಧರ್ಮಸ್ಥಳಕ್ಕೆ ಡೈರೆಕ್ಟ್ ಈಗ ಸೌತ್ ಅಡ್ಕಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಧರ್ಮಸ್ಥಳ. ಆ್ಯಕ್ಚುಲಿ ಎರಡು ಕವರ್ ಮಾಡಬೇಕು, ಒಂದಕ್ಕೆ ಮಾತ್ರ ಹೋಗ್ಬಾರ್ದು. ಬನ್ನಿ, ಪೂರ್ವದಲ್ಲಿ ಇದು ರಾಜಮಾರ್ಗ, ಈಗ ಈಜು ಮಾರ್ಗ. ಜಾಗ್ರತೆ ಬನ್ನಿ. ಅಣ್ಣೆ ಇವ್ರ ಊರಿಗೆ ಬಂದು ತುಳುವಲ್ಲಿ ಒಂದು ಲೈನ್ ಗೊತ್ತಾಯ್ತು. ಏನು ಗೊತ್ತಾ ಇವ್ರೇ ಅಂತ ಕೇಳೋಕ್ಕೆ, ಹೆಂಚಿನ ಗೊತ್ತಿಂಡ ಅಜ್ಜಿ ಅಂತ ಕೇಳಬೇಕು ಇಲ್ಲಿ. ಅದೊಂದು ಫ್ಲೋ ಚೆನ್ನಾಗಿ ಬಂತು ನನಗೆ. ಬೇರೆ ಭಾಷೆ ಏನು ಬಂದಿಲ್ಲ, ಬೇರೆ ಏನು ಬಂದಿಲ್ಲ. ಅದೇ ಮ್ಯಾನೇಜ್ ಮಾಡ್ಬಿಡ್ತೀನಿ ಬಿಟ್ಟರೆ, ಬಂದಿಲ್ಲ ಅಂದ್ರೂ. ಬಟ್ ಆದರೂ ಇದೊಂದು ಚೆನ್ನಾಗಿ ಬಂದು ಹೆಂಚಿನ ಗೊತ್ತಿಂಡ ಅಜ್ಜಿ ಅಂದರೆ ಟ್ರಾವೆಲ್ ಮಂಚೆ ಆಣು ಅಂದರೆ ಟ್ರಾವೆಲಿಂಗು ಸ್ವಲ್ಪ ಇದಾಯಿತು ಅಂತ, ಸ್ಟ್ರೆಸ್ ಆಯಿತು ಅಂತ. ಕನ್ನಡದಲ್ಲಿ ಟ್ವಿಸ್ಟ್ಗಳು ನೋಡಿದ್ರಿ. ನಾಳೆಯಿಂದ ತುಳು ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ರಸ್ತೆ ಐವರ್ನಾದಿಟ್ಟು ಬರ್ಪುಣ ರಸ್ತೆ ಮಕ್ಕಳಿಂಡು ಹೆಂಚಿನ ಅಂದರೆ ಗಾಡಿ ಸ್ಪೀಡ್ ಲಿಂಚೆ ಪೋಂಡು ಮನೋಜ್ ಲೆಕ್ಕೋತ್ರಿ ಗಾಡಿ ಮಿಂಚಿ ಲೆಕ್ಕೋತ್ರಿ ನೆಂಚಿನ ಪಂಚೆ ಪಾಡೋತ್ರ ಪಂಚೆ ವಸ್ತ್ರ ಗಾಳಿಗೆ ಆಡೋತ್ರಿ. ಅಂದರೆ ಗಾಡಿ ಸ್ಪೀಡಾಗಿ ಹೋಗ್ತಾಯಿದ್ರಿ ಆಯ್ತಾ. ಬಸ್ ಬಂತು. ಗಾಡಿ ಸ್ಪೀಡಾಗಿ ಹೋಗ್ತಾಯಿದ್ರಿ. ಇವ್ನು ನಿಂತ್ಕೊಬಿಟ್ಟವನೆ ಮೇಲೆ, ಗಾಳಿಗೆ ಪಂಚೆ ಎಲ್ಲ ಆರೋಯ್ತೈತೆ ಅಂತ. ಸೌತಾಡ್ಕಾಗಿ ಬಂದಿದ್ದೀವಿ. ಇಲ್ಲಿ ಮುಗಿಸ್ಕೊಂಡು ಇನ್ನು ಧರ್ಮಸ್ಥಳಕ್ಕೆ ಹೋಗ್ಬಿಡೋದು. ಇಲ್ಲಿಂದ ಒಂದು ಧರ್ಮಸ್ಥಳ ಒಂದು 1/2 hour ಇಲ್ಲ 25-30 minutes ಘಾಟ್ ಸೆಕ್ಷನ್ ಅಷ್ಟೇ. ಹಿಡಿದು ಕಾಪಾಡೋರು ಮಾದಪ್ಪನೆ ಕಂಡೆ 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 ಪರಸಿವನ ಕಂಡೆ 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 ಪರಸಿವನ ಕಂಡೆ 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 ಪರಸಿವನ. ದರ್ಶನ ಎಲ್ಲ ಮುಗೀತು. ಈಗ ಅನ್ನಪ್ರಸಾದಂ ಹೋಗೋಣ. ಸಕಲಾಗಿತ್ತು ದೇವ್ರ ದರ್ಶನ. ಹೆವಿ ರಶ್ ಇದ್ರು ಮಾತ್ರ. ಸಕಲ ಒಂದು ಅರ್ಧ ಗಂಟೆ ಕ್ಯೂ ಅಲ್ಲಿ ಆರಾಮಾಗಾಯ್ತು ದರ್ಶನ. ಚೆನ್ನಾಗಿತ್ತು. ಆರ್ತಿ ತಗೋ ಇನ್ಮೇಲೆ ನಾನೇ ದೇವರು ನನಗೆ ಪೂಜೆ ಮಾಡು. ಪ್ರಸಾದ 2 minutes. ಎಲ್ಲ ಮುಗೀತು. ದರ್ಶನ ಸೂಪರ್, ಊಟ ಸೂಪರ್, ಪ್ರಸಾದ ಸೂಪರ್, ಎಲ್ಲ ಮುಗಿದು ಹೊರಟೋದಿಲ್ಲ. ಇನ್ನೇನಿದ್ರು ಶಿಶಿಲ ಅಲ್ಲಿ ಆಲ್ಟ್ ಆಗ್ಬಿಟ್ಟು ನಾಳೆ ಸರ್ಪ್ರೈಸ್ ಸ್ಪಾಟ್. ನಾಳೆ ಇನ್ನೊಂದು ಟ್ವಿಸ್ಟ್. ನೈಟಲ್ಲಿ ಘಾಟ್ ಸೆಕ್ಷನು ಏನೋ ಒಂಥರ ಥ್ರಿಲ್ಲಿಂಗಾಗಿ ಓಡಿಸ್ಬೇಕು. ಬಟ್ ಎಲ್ಲರೂ 30-40 ಹೋಗ್ತಾ ಇರೋದು. ಲೈನಾಗಿ ಹೋಗ್ತಾ ಇದೀವಿ. ಯಾರು ಏನು ಸ್ಪೀಡ್ ಗೀಡ್ ಆ ಥರ ಏನಿಲ್ಲ. ನಾವು ಫುಲ್ ಜವಾಬ್ದಾರಸ್ತ್ರಿ. ಚೆನ್ನಾಗಿ ನೀಟಾಗಿ ಸ್ಲೋ ಆಗಿ ಹೋಗ್ತಾಯಿದ್ದೀವಿ. ಚೆನ್ನಾಗಿದೆ. ಇದೊಂಥರ ರೈಟ್ ಕಣ್ಣಿಗೆ ಘಾಟ್ ಸೆಕ್ಷನು 40 ನಿಮಿಷ ತೋರಿಸ್ತಾ ಇದೆ. 1 hour ಆದರೂ ಪರವಾಗಿಲ್ಲ ಅಂತ ನಾವು ನಿಧಾನ 40 ಹೋಗಿದ್ದೀವಿ.
ಚಿಲಾಗಿ ಬಂದಪ್ಪ ಕ್ಲೀನಾಗಿ ಗಟ್ಟು ಸಖತ್ತಾಯಿತು. ಏನಾಗುತ್ತೆ ಇಲ್ಲಿ ಸೆಕೆ ಜಾಸ್ತಿ ಸ್ವಲ್ಪ, ಅದಕ್ಕೆ ವಸ್ತ್ರಗಳು ಬಿಚ್ಚಿಬಿಟ್ಟಿದ್ದೀವಿ. ಅದೇ ಚಡ್ಡಿ ಎಲ್ಲ ಹಾಕಿದ್ದೀವಿ, ಅಪ್ಪರ್ ವಸ್ತ್ರ ಬಿಚ್ಚಿಬಿಟ್ಟಿದ್ದೀವಿ. ಇನ್ನೇ ಆಚೆ ಕಡೆ ಸಖತ್ತಾಗಿತ್ತು ಘಾಟ್ ಮಾತ್ರ. ಒಳ್ಳೆ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಸಖತ್ತಾಗಿತ್ತು. ಎಲೆ ಅಡಿಕೆ ತಿಂದ್ಬಿಟ್ಟು ಹಿಂಗೆ ಪಾಚ್ಕೊಂಡ್ಬಿಟ್ಟದು. ಬೆಳಗ್ಗೆ ಸರ್ಪ್ರೈಸ್ ಇದೆ ಅಲ್ಲ. నాకు కోపం వచ్చింది. నాకు కోపం వచ్చిందంటే వీడు నా వాడు. ఇది నా సమస్య.